ಏಕೈಕ ಸಮುದಾಯ ಏನಾದ್ರೂ ಇದ್ರೆ ಅದು ಸರಿತಾ ಹಡಪದ ಸಮಾಜ. ಈ ಸಮಾಜವನ್ನ ತಾವು ಒಂದು ಕಣ್ಣಿನಲ್ಲಿ ತಾಯಿಯ ಕಣ್ಣಿನಿಂದ ನೋಡಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಈ ಸಮಾಜಕ್ಕೆ ಸೂರಿಲ್ಲ. ನಮ್ ಜಯರಾಜ್ ಹೇಳಿದ್ರು ಸೂರಿಲ್ಲ. ಇಬ್ಬರು ಮೂವರು ಅಣ್ಣತಮ್ಮಗಳು ಇರ್ತಾರೆ, ಅವರು ಬ್ಯಾರೆ ಆಗ್ಬೇಕಾದ್ರೆ ಪ್ರಸಂಗ ಬಹಳ ಕಠಿಣ ಇರ್ತದೆ. ಸಣ್ಣ ಉದ್ಯೋಗ, ಆ ಉದ್ಯೋಗವನ್ನ ಯಾರ್ಯಾರು ಬಂದು ಮಾಡ್ತಾ ಇದ್ದಾರೆ, ಆ ಉದ್ಯೋಗದ ಕೂಡ ಅನ್ನ ಆಗ್ತಾ ಇಲ್ಲ. ಸಾಹೇಬರಲ್ಲಿ ವಿನಂತಿ, ಯಾವ್ಯಾವ ವಿದೇಶದಿಂದ ಬರ್ತಾ ಇದ್ದಾರೆ, ಬಂದು ಇಲ್ಲಿ ಅಂಗಡಿ ಹಾಕ್ತಾ ಇದ್ದಾರೆ, ಹೈಟೆಕ್ ಮಾಡ್ತಾ ಇದ್ದಾರೆ. ಇಲ್ಲಿದ್ದವ್ರ ಗತಿ ಗೋಳು ಹೇಳದೇ ಇರುದು. ಹಾಗಾಗಿ ಅಂಥವ್ರ ಮೇಲೆ ನಿಮ್ಮ ನಿಗಾ ಇರಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸೂಚ್ಯವಾಗಿ ತಿಳಿಸ್ತಾ, ನಮ್ಮ ಶಿವಕುಮಾರಣ್ಣವರು, ನಮ್ಮ ಮುತ್ತುರಾಜರವರು ಈ ಸಮಾಜದ ಮೇಲೆ ಒಂದು ಕಣ್ಣಾಗಿದ್ದಾರೆ. ಅವರನ್ನ ನಾವು ನಮ್ಮ ಹೆಣ್ಮಕ್ಳು ಬಹಳ ಜನ ಬಂದಿದ್ವಿ. ನಮ್ಮ ಸ್ವಾಮೀಜಿಯವರು ಹೇಳ್ತಾ ಇದ್ರು 4 ತಾಸು 4 ಗಂಟೆ ಸತತವಾಗಿ ಒಬ್ಬ ಹೆಣ್ಮಕ್ಳು ಅಲ್ಲಿಂದ ಬಿಸಿಲಲ್ಲಿ ಬಂದಿದ್ದಾರೆ. ಹಾಗಾಗಿ ಸುಸ್ತಾಗಿದ್ದಾರೆ. ಈಗಾಗಲೇ 1-3 ಗಂಟೆ ಆಗಿದೆ, ಊಟದ ಸಮಯ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಿಲ್ಲ. ಮತ್ತೆ ನಿಮಗೆಲ್ರಿಗೂ ನಮಸ್ಕಾರ ಹೇಳ್ತಾ, ಬಂಧುಗಳೇ, ನಾವು ಸರ್ಕಾರ ನಮ್ಗೆ ಅದ್ ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಅಥವಾ ಅವ್ರು ಇದು ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಸಂಘಟನೆಯ ಕೊರತೆ ಇದೆ. ಅದೆಲ್ಲ ತಮಗೆಲ್ಲ ಗೊತ್ತಿರುವಂತದ್ದೇ. ಇದು ಶತಮಾನಗಳಿಂದ ನಾವು 2 ವೃತ್ತಿಯನ್ನ ನಂಬ್ಕೊಂಡು ನೆಚ್ಕೊಂಡು ಅದನ್ನೇ ಮಾಡ್ಕೊಂಡು ಬಂದ್ವಿ. ಆದ್ರೆ ಬದಲಾವಣೆ ಜಗದ ನಿಯಮ. ಎಲ್ಲ ಸಮುದಾಯದವರು ಇವತ್ತು ದಿವಸ ದೇವೇಗೌಡರು ಹೊಲ ಉಳ್ಕೊಂಡೇ ಇದ್ದಿದ್ದರೆ ಇವತ್ತು ದಿವಸ ಅವರು ಈ ದೇಶದ ಪ್ರಧಾನಿ ಆಗ್ತಾ ಇರಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾನು ಕುರುಬ ಜನಾಂಗದವರು ಅಂತ ಕುರಿ ಬೇಯಿಸ್ಕೊಂಡಂತ ಇದ್ರೆ ಇವತ್ತು 2ನೇ ಸಾರಿ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ನಾವ್ ಯಾಕೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀ 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 ಅನ್ನದಾನಿ ಭಾರತೀಯ ಅಪ್ಪಣ್ಣ ಸ್ವಾಮಿಗಳವರ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಈಗ ತಾನೇ ಸಾಕಷ್ಟು ವಿಚಾರನ್ನ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಎಲ್ಲ ಗೌರವಾನ್ವಿತರು ಸ್ವಾಮೀಜಿಯವರು ಮಾತನಾಡಿದ್ದಾರೆ, ಕಿರಣ್ ಅವರು ಮಾತನಾಡಿದ್ದಾರೆ, ಮುತ್ತರಾಜ್ ಅವರು ಮಾತನಾಡಿದ್ದಾರೆ, ಶಿವಕುಮಾರ್ ಅವರು ಸಹ ಮಾತನಾಡಿದ್ದಾರೆ. ಎಲ್ಲರೂ ಸೇರಿ ಬಹಳ ಅದ್ಭುತವಾಗಿ ನಿನ್ನೆಲ್ಲ ಕೂತು ಮಾತನಾಡಿದ್ದಾರೆ. ನೀವೆಲ್ಲರೂ ಸಹ ಇಷ್ಟೊತ್ತು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿ ಇಷ್ಟೊತ್ತಾದ್ರೂ ಬಹಳ ತಾಳ್ಮೆಯಿಂದ ಕೂತಿದ್ದೀರಿ ಅಂದ್ರೆ ನಿಮ್ಮನ್ನು ಮೆಚ್ಚಲೇಬೇಕು ನಾವು. ಬಹುಶಃ ಕಿರಣ್ ಅವರು ಹೇಳ್ತಾ ಇದ್ದಾರೆ, ನಮ್ಗೆ ಈ ರೀತಿಯಾದಂತಹ ವೇದಿಕೆಗಳು ಸಿಕ್ಕದೆ ಕಡಿಮೆ, ಆದ್ರಿಂದ ನಾವು ಕೂತಿದ್ದೀವಿ, ಕೇಳಿಸ್ಕೊಳ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಂದಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಯುವಕ ಮಿತ್ರರು ಎಲ್ಲರೂ ಸಹ ಇದ್ದೀರಿ. ಜೊತೆಗೆ ಈ ಒಂದು ಸಮುದಾಯ ಭವನ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಪ್ರಮುಖವಾಗಿ ನಮ್ಮ ಮಾದಪ್ಪ ಅವರು, ಜಲೇಂದ್ರ ಅವರು, ಜೊತೆಗೆ ಅವರೆಲ್ಲ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಬಹಳಷ್ಟು ಹೋರಾಟವನ್ನ ಮಾಡಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ನಮ್ಮ ಬಿಳಿಕೆರೆಯ ಮುಖಂಡರಾದಂತಹ ಮನು ಅವರು ಸಂಪೂರ್ಣವಾದಂತಹ ಸಹಕಾರವನ್ನ ಕೊಟ್ಟು ಈ ಸಮುದಾಯ ಭವನ ನಿರ್ಮಾಣವನ್ನ ಮಾಡಲಿಕ್ಕೆ ಬಹಳ ಸಹಕಾರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ್ರು ಮಾತನಾಡ್ಬೇಕಾದ್ರೆ, ನಾವ್ ಯಾರ್ಯಾರು ನಮ್ಗೆ ಸಹಕಾರವನ್ನ ಕೊಡ್ತಾರೆ, ಸಹಾಯ ಮಾಡ್ತಾರೆ, ಅವ್ರನ್ನ ನಾವಿರೋ ತನಕನೂ ಸಹ ಮರಿಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಸಿದ್ಧಾಂತ. ಸ್ವಾಮೀಜಿಯವರು ಮಾತನಾಡ್ಬೇಕಾದ್ರೆ ಮತ್ತೆ ಜಲೇಂದ್ರ ಅವರು ಮಾತನಾಡ್ಬೇಕಾದ್ರೆ ಬಹಳಷ್ಟು ವಿಚಾರನ ಚರ್ಚೆ ಮಾಡುವುದು. ಸಮಾಜದಲ್ಲಿ ನೋವಿದೆ, ಸಾಕಷ್ಟು ಹೊಂದಾಣಿಕೆ ಕೊರತೆ ಇದೆ, ಒಗ್ಗಟ್ಟಿನ ಕೊರತೆ ಇದೆ. ನಾವೆಲ್ಲರೂ ಸಹ ಒಗ್ಗಟ್ಟಾಗಬೇಕು, ಹೋರಾಟವನ್ನ ಮಾಡಬೇಕು ಅಂತಕ್ಕಂಥ ಹಲವಾರು ವಿಚಾರವನ್ನ ಈ ವೇದಿಕೆ ಮೇಲೆ ಚರ್ಚೆ ಮಾಡಿದ್ದಾರೆ.